ನಮಸ್ತೆ ಮಿತ್ರರೇ, ಇವತ್ತು ನಾವೊಂದು ರುಚಿಕರವಾದ ಬೀನ್ಸಿನ ಪಲ್ಯ ಮಾಡೋಣ. ನಾವು ಕರಾವಳಿಗರು ಹೆಚ್ಚಾಗಿ ಬೀನ್ಸಿಗೆ ಉಪ್ಕರಿ ಟೈಪ್ನಲ್ಲಿ ಮಾಡ್ತೇವೆ. ಇವತ್ತು ನಾನು ನಾರ್ತ್ ಇಂಡಿಯನ್ ಸ್ಟೈಲಿನ ಬೀನ್ಸ್ ಮತ್ತು ಬಟಾಟೆಯನ್ನು ಬಳಸಿ ಅವರು ಮಾಡುವಂತಹ ಒಂದು ರುಚಿಕರವಾದ ಒಂದು ಪಲ್ಯ ಟೈಪಲ್ಲಿ ಗಂಜಿಗೆ ಸಾಕ್ತದೆ, ಚಪಾತಿಗೆ ಸಾಕ್ತದೆ, ಯಾವುದಕ್ಕೆ ಆಗುವಂತಹದ್ದು. ಅಂದರೆ ನಾವು ನಾರ್ತಲ್ಲಿರುವಾಗ ನಮ್ಮ ನೇಬರ್ ಯಾವಾಗಲೂ ಇದನ್ನು ಮಾಡ್ತಿದ್ರು. ಆಗ ಅವರೊಮ್ಮೆ ನನಗೊಂದು ಕಟೋರಿಯಲ್ಲಿ ತಂದು ಕೊಡ್ತಿದ್ರು. ಬಹಳ ರುಚಿಕರವಾಗಿ ಬರ್ತಿದ್ದದು. ಅವರಿಗೆ ನಮ್ಮ ಸೌತ್ ಇಂಡಿಯನ್ ಡಿಶ್ ಖುಷಿ ಆದರೆ ನಮಗೆ ಒಮ್ಮೊಮ್ಮೆ ನಾರ್ತ್ ಇಂಡಿಯನ್ ಡಿಶ್ ಖುಷಿ ಆಗ್ತಿತ್ತು. ಹಾಗಿರುವಾಗ ಇವತ್ತು ನಾನು ಅಂತಹ ರೀತಿಯಲ್ಲಿ ಹೆಚ್ಚು ಇದಕ್ಕೆ ಮಸಾಲೆ ಸಹ ಹಾಕಲಿಕ್ಕಿಲ್ಲ, ಈವನ್ ಗರಂ ಮಸಾಲೆ ಅಂತ ಹಾಕಲಿಕ್ಕೆ ಇಲ್ಲ, ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡಿದಂತಹ ಈ ಒಂದು ರುಚಿಕರವಾದ ಬೀನ್ಸ್ ಮತ್ತು ಬಟಾಟೆಯ ಪಲ್ಯ ಹೇಗೆ ಮಾಡುವುದನ್ನು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ, ಇವತ್ತು ಈ ಬೀನ್ಸ್ ಮತ್ತು ಬಟಾಟೆಯನ್ನು ಬಳಸಿ ಒಂದು ರುಚಿಕರವಾದ ಒಂದು ಪಲ್ಯ ಮಾಡೋಣ. ಒಂದು ಬಹಳ ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ತೆಂಗಿನ ತುರಿ ಎಲ್ಲ ಏನು ಹಾಕ್ಕೊಳ್ಳಿಕ್ಕಿಲ್ಲ. ಇಲ್ಲಿ ನಾನೊಂದು 1/4 kg ಬೀನ್ಸ್, ಎಳೆಯ ಬೀನ್ಸ್ ತೆಕ್ಕೊಂಡ್ರೆ ಬಹಳ ಒಳ್ಳೆಯದು. ತೆಕ್ಕೊಳ್ಳುವಾಗಲೇ ನೋಡಿ ಇದರಲ್ಲಿ ನೋಡಿ, ಇದು ಸ್ಟ್ರಿಂಗ್ ಇಲ್ಲದ ಬೀನ್ಸ್, ಸ್ಟ್ರಿಂಗ್ಲೆಸ್ ಬೀನ್ಸ್. ಇದು ಎಳೆಯದಾದರೆ ಈ ಪದಾರ್ಥ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಹದಾ ಸೈಜಲ್ಲಿ ಸಣ್ಣ ಸಹ ಕಟ್ ಮಾಡಬಾರ್ದು, ಹದಾ ಸೈಜಲ್ಲಿ ಕಟ್ ಮಾಡಬೇಕು. ಈ ಬಟಾಟೆ ಸಹ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. 1/4 kg ಬಟಾಟೆ ಆದರೆ 1/4 kg ಬೀನ್ಸ್ ಸೇಮ್ ಅಳತೆಯಲ್ಲಿ ತೆಗೆದುಕೊಳ್ಳೋಣ. ಒಂದೇ ಒಂದು ಟೊಮೆಟೊ, ಈ ಲಿಂಬೆ ಹುಳಿ ಒಂದು ಸ್ಪೂನ್ನಷ್ಟು ಲಿಂಬೆ ಹುಳಿಯ ರಸ ಸಾಕು. ಒಂದು ನೀರುಳ್ಳಿ ಬೇಕು. ಇನ್ನು ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇಲ್ಲಿ 2 ಕಾಯಿ ಮೆಣಸು, ಒಗ್ಗರಣೆಯ ಸೊಪ್ಪು ಸ್ವಲ್ಪ ಅದರಲ್ಲಿ ಇದು ಬಂದಿದೆ, ತೆಗೆಯೋದು. ಇನ್ನು ಇಲ್ಲಿ ಮಸಾಲೆಯಲ್ಲಿ ತುಂಬ ಮಸಾಲೆ ಏನು ಬೇಡ, ಇದು ಮಸಾಲೆದಾರ ಅಲ್ಲ, ಅಂದರೆ ಸಿಂಪಲ್ ಆಗಿ ಬರೀ ಟೇಸ್ಟಿಯಾಗಿ ಬರುವಂಥದ್ದು. ಕೇವಲ ನಾನು ಇಲ್ಲಿ ಇದರಲ್ಲಿ 1 ಚಮಚದಷ್ಟು ಇಲ್ಲಿ ಮೆಣಸಿನ ಪುಡಿ ತೆಗೆದುಕೊಂಡಿದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆಯ ಪುಡಿ, 1/2 ಚಮಚದಷ್ಟು ನಾನು ಈ ಕೊತ್ತಂಬರಿಯ ಪುಡಿ ನಾನೇ ಪೌಡರ್ ಮಾಡಿದಂಥದ್ದು ಇದು, ಸ್ವಲ್ಪ 1 ಚಮಚದಷ್ಟು ಕಸೂರಿ ಮೇಥಿ, ಇನ್ನು 1 ಚಮಚ ಜೀರಿಗೆ, 1 ಚಮಚದಷ್ಟು ಸಾಸಿವೆ, ಇದು ಒಗ್ಗರಣೆಗೆ. ಇಲ್ಲಿ ಹಳದಿ ಬೇಕು, ಹಳದಿ ಹೇಗೂ ಬೇಕೇ, ಮತ್ತು ಹಿಂಗು ಬೇಕು. ಹಾಗಾದರೆ ಮೊದಲಿಗೆ ನಾವೇನು ಮಾಡೋಣ ಹೇಳಿದರೆ, ಈ ಬೀನ್ಸ್ ನೋಡಿ, ಎಳೆಯ ಬೀನ್ಸ್ಗಳಿದ್ದು, ಇದನ್ನು ಹದಾ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ಈವನ್ ಬಟಾಟೆ ಸಹ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಎಷ್ಟು ಬೀನ್ಸ್ ದೊಡ್ಡದಾಗಿ ಕಟ್ ಮಾಡ್ತೇವೆ ಅಷ್ಟೇ ದೊಡ್ಡದಾಗಿ ನಾವು ಇದನ್ನು ಸಹ ಹಾಗೆ ಬಟಾಟೆಯನ್ನು ಸಹ. ಕೊತ್ತಂಬರಿ ಸೊಪ್ಪಂತೂ ಹೇಗೂ ಬೇಕೇ ಬೇಕು. ಈ ಟೊಮ್ಯಾಟೊ ಮತ್ತು ನೀರುಳ್ಳಿಯನ್ನು ಸಹ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದರ ಸೈಡ್ಸನ್ನು ಹೀಗೆ ತೆಗೆದುಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇನ್ನು ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ನಾವು ಸಾಧಾರಣ ಹದಾ ಸೈಜ್ನಲ್ಲಿ ನೋಡಿ, ಒಂದು ಇಷ್ಟಿಷ್ಟು ಉದ್ದಾದರೂ ನಮಗೆ ಬೇಕು. ಇದು ಇಷ್ಟಿಷ್ಟು ಉದ್ದದಲ್ಲಿ ನಾವು ಇಟ್ಕೊಳ್ಳೋಣ. ಸ್ವಲ್ಪ ಉದ್ದ ಇದ್ದರೆ ಒಳ್ಳೆಯದಿದು, ತುಂಬ ಸಣ್ಣದಾಗಿ ಮಾಡ್ಕೊಳ್ಳಿಕ್ಕಿಲ್ಲ. ಇಷ್ಟು ಸಣ್ಣದಾಗಿ ಇದೆಲ್ಲ ಚೆನ್ನಾಗಿ ತೊಳೆದುಕೊಂಡೆ ಮೊದಲಿಗೆ ತೆಗೆದುಕೊಂಡು ಅದರ ಸೈಡ್ಸ್ ತೆಗೆದುಕೊಂಡೆಲ್ಲ ಇಟ್ಟಿದ್ದೇನೆ. ಸೊ ಇಷ್ಟು ಉದ್ದದಾಗಿ ಇದು ಬೀನ್ಸ್ ಕಟ್ ಮಾಡಿಕೊಂಡ್ರೆ, ಇನ್ನು ಸಾಧಾರಣ ಉದ್ದ ಬೇಕು ನಮಗೆ. ಸೊ ಇದು ಹೀಗೆ ಇದ್ದರೆ ಬಟಾಟೆ ನೋಡಿ, ಸಿಪ್ಪೆ ತೆಗೆದಿದ್ದೇನೆ. ಸಿಪ್ಪೆ ತೆಗೆದ ಬಟಾಟೆಯನ್ನು ತೊಳೆದುಕೊಂಡು ಇದನ್ನು ಸಹ ಹಾಗೆ ತುಂಬ ಸಣ್ಣದು ದೊಡ್ಡದು ಮಾಡ್ಕೊಳ್ಬಾರ್ದು ನೋಡಿ. ಇದೇ ಹದಕ್ಕೆ, ಈ ಬೀನ್ಸಿನ ಹದಕ್ಕೆ ಇದನ್ನೆಲ್ಲ ಈ ನೀರಿನಲ್ಲಿ ಹಾಕೊಳ್ಳೋಣ. ಯಾಕೆ ಹೇಳಿದರೆ ಈ ಬಟಾಟೆ ಇಲ್ಲದ್ರೆ ಕೂಡಲೇ ಕಪ್ಪಾಗ್ತದೆ. ಅದರಿಂದಾಗಿ ಎಲ್ಲ ಬಟಾಟೆಗಳನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ನಾನು ನೋಡಿ, ಸೈಜ್ ನಿಮಗೆ ಹದಾ ಸೈಜ್ನಲ್ಲಿ ಮಾಡಿದ್ದು ಕರೆಕ್ಟಾಗಿ ಬರೋದು, ಇಲ್ಲದಿದ್ದರೆ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಸೈಜ್ ಒಂದೇ ಲೆಕ್ಕದಲ್ಲಿ ಇರಬೇಕು, ಈ ಸೈಜ್ನಲ್ಲಿ ಬರಬೇಕು ನಮಗೆ. ಹೀಗೆ ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಎಲ್ಲವನ್ನು ಮಾಡಿ ತೋರಿಸ್ತೇನೆ ನಾನು. ವೀಕ್ಷಕರೇ, ಇಲ್ಲಿ ನೋಡಿ, ಬೀನ್ಸ್ ಕಟ್ಟಿಂಗ್ ಆಯಿತು, ಟೊಮ್ಯಾಟೊ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ಟಿಂಗ್ ಮಾಡಿ ರೆಡಿಯಾಗಿದೆ. ಬಟಾಟೆ ಹೀಗೆ ಡೈಸಿನಲ್ಲಿ ಮಾಡಿಕೊಂಡು ನಾನು ಇದನ್ನು ನೀರಿನಲ್ಲಿ ಹಾಕೊಂಡಿಟ್ಟಿದ್ದೇನೆ. ಅದರಲ್ಲಿರುವ ಸ್ಟಾರ್ಚ್ ಅಂಶ ಹೋಗಲಿ ಅಂತ ಹೇಳಿ. ಸ್ಟಾರ್ಚ್ ಹೋಗಬೇಕಾದ್ರೆ ಹೀಗೆ ನಾವು ನೀರಿನಲ್ಲಿ ಹಾಕಿಟ್ಕೊಳ್ಬೇಕು. ಮತ್ತು ಈವನ್ ಈ ಪದಾರ್ಥ ಸಹ ಬಹಳ ಚೆನ್ನಾಗಿ ಬರ್ತದೆ. ಇವತ್ತು
ನಾನು ಮಾಡುವಂತಹ ಪದಾರ್ಥ, ಇದಕ್ಕೆ ತೆಂಗಿನಕಾಯಿಯ ಬಳಕೆ ಇಲ್ಲ. ನಾವು ಹೆಚ್ಚಾಗಿ ಕರಾವಳಿಗರು ಪ್ರತಿಯೊಂದು ಈ ಪಲ್ಯಗಳಿಗಾಗಲಿ ಅಥವಾ ಯಾವುದೇ ಒಂದು ಗ್ರೇವಿಗಳಿಗಾಗಿ ತೆಂಗಿನಕಾಯನ್ನೇ ಬಳಸಿ ಮಾಡ್ತೇವೆ. ಇದೊಂದು ಸಿಂಪಲ್ ಆಗಿ ಬ್ಯಾಚುಲರ್ಸ್ಗಳಿಗೆ ಮಾಡುವಂತಹ ಸುಲಭದ ಒಂದು ಪಲ್ಯ ಅಂತ ಹೇಳ್ಬೋದು. ಈಗ ನಾವೀಗ ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ಬಾಣಲೆ ಬಿಸಿಯಾಗಿದೆ. ಈಗ ನೀವು ಯಾವುದು ಎಣ್ಣೆಯನ್ನು ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಹಾಕೊಳ್ಬೋದು. ನಾನು ತೆಂಗಿನ ಎಣ್ಣೆ, ಸೊ ಒಂದು 2-3 ಚಮಚಗಳಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದ ಕೂಡಲೇ ಇದಕ್ಕೀಗ ಜೀರವನ್ನು ಹಾಕೊಳ್ತಿದ್ದೇನೆ. ಸ್ವಲ್ಪ ಬಿಸಿ ಆಗುವಾಗ ಜೀರ ಹಾಕೊಳ್ಬೇಕು. ಜೀರ ಸ್ವಲ್ಪ ಒಡಿಲಿ. ಜೀರ ಸ್ವಲ್ಪ ಒಡೆಯುವಾಗ ಸಾಸಿವೆಯನ್ನು ಹಾಕೊಂಡು ಇನ್ನು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿಕ್ಕುಂಟು. ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿದ ಮೇಲೆ ಇನ್ನು ಇದಕ್ಕೆ ಸ್ವಲ್ಪ ಈ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ತಿದ್ದೇನೆ. ಕೂಡಲೇ ನೀರುಳ್ಳಿಯನ್ನು ಹಾಕೊಂಡು ಸ್ವಲ್ಪ ನೀರುಳ್ಳಿ ಜಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಆಗಬೇಕು. ತುಂಬ ಹೆಚ್ಚು ಏನು ಬೇಡ, ನೀರುಳ್ಳಿ ತುಂಬ ನೀರುಳ್ಳಿ ಬೇಡ ನನಗೆ, ಸಣ್ಣ ಒಂದು ನೀರುಳ್ಳಿ ಸಾಕು. ತುಂಬ ಇದಕ್ಕೆ ಮೇನ್ ಬೇಕಾಗಿರುವುದು ಇದಕ್ಕೆ ಬಟಾಟೆ ಮತ್ತು ಕೇವಲ ಒಂದು ಬೀನ್ಸ್ ಇಷ್ಟ ಆಗುವಾಗ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ, ಅಂದರೆ ತುಂಬ ಆಗಬಾರ್ದು, ಗೋಲ್ಡನ್ ಬ್ರೌನ್ ಎಲ್ಲ ಆಗಬಾರ್ದು. ಈ ಬಟಾಟೆ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಆ ಬಟಾಟೆಯನ್ನು ಹಾಕ್ಕೊಂಡು ಇದರಲ್ಲೇ ನಾವೀಗ ಇದನ್ನು ಹುರಿಬೇಕು. ಮೇನ್ ಇರುವುದೀಗ ಬಟಾಟೆಯನ್ನು ಹುರಿಯುವುದರಲ್ಲಿ. ಬೀನ್ಸನ್ನು ಈಗ ಹಾಕೊಳ್ಳಿಕ್ಕೆ ಇಲ್ಲ. ಬಟಾಟೆಯನ್ನು ಚೆನ್ನಾಗಿ ನೀರಿನಿಂದ ತೆಗೆದು ಒಳ್ಳೆ ಹುರಿದುಕೊಳ್ಳೋಣ. ಕೆಲವು ಕಟ್ಟಿಂಗ್ ಸ್ವಲ್ಪ ಹಾಕಿದ್ದಾದರೆ ಒಳ್ಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾ ಉರಿಯಲ್ಲಿ ಇದನ್ನು ಮಾಡ್ಕೊಳ್ಬೇಕು. ಈಗ ತುಂಬ ದೊಡ್ಡ ಉರಿ ಮಾಡಬಾರ್ದು, ಇದರಲ್ಲಿ ಒಳ್ಳೆ ಫ್ರೈ ಆಗಬೇಕಿದು. ಇಷ್ಟ ಆಗುವಾಗ ಚೂರು ಹಳದಿ ಪುಡಿಯನ್ನು ಇದಕ್ಕೆ ಹಾಕೊಳ್ಳೋಣ. ಟರ್ಮರಿಕ್ ಪೌಡರ್, ಅರಸಿನದ ಪುಡಿ, ಈ ಎಣ್ಣೆಯಲ್ಲಿ ಇದು ಒಳ್ಳೆ ಫ್ರೈ ಹಾಕ್ಕೊಳ್ಬೇಕು. ಇಲ್ಲಿ ಮೇನ್ ಇರುವುದೇ ಈ ಬಟಾಟೆಯನ್ನು ಇಲ್ಲಿ ಹೀಗೆ ಫ್ರೈ ಮಾಡಿಕೊಳ್ಳೋದು. ಇನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ನಾವು ಬೇಯಿಸಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ 2-3 ನಿಮಿಷಗಳ ಬಳಿಕ ನೋಡಿ ಒಳ್ಳೆ ಬಟಾಟೆ ಬೇಯ್ತಾ ಬಂತು ನೋಡಿ. ನಾವು ಇದಕ್ಕೆ ಏನು ನೀರನ್ನು ಹಾಕೊಳ್ಳಿಲ್ಲ. ಈಗ ಇಲ್ಲಿ ನಡುವಲ್ಲಿ ಸ್ವಲ್ಪ, ಇದು ಮೊದಲಿಗೆ ಸಹ ಹಾಕ್ಕೊಳ್ಬೋದು, ಈ ಹಿಂಗು ನನಗೆ ಆಗ ಮರ್ತು ಹೋಯಿತು, ಹಿಂಗು ಸುರಿಗೆ ಹಾಕ್ಕೊಳ್ಬೇಕು. ಹಿಂಗನ್ನು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಹಿಂಗು ಈ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಲಿ. ಅದರೊಟ್ಟಿಗೆ ಬಟಾಟೆ ಒಟ್ಟಿಗೆ ಮಿಕ್ಸ್ ಹಾಕ್ಕೊಳ್ಳಿ. ಇದು ಒಳ್ಳೆ ತಿರುಗಿಸ್ಕೊಳ್ಳೋಣ. ಈಗ ಏನೆಲ್ಲ ಮಸಾಲೆ ನಾವು ಇಟ್ಟುಕೊಂಡಿದ್ದೇವೆ, ಕಸೂರಿ ಮೇಥಿಯನ್ನು ಒಂದು ಬಿಟ್ಟು ಮತ್ತೆ ಎಲ್ಲ ಈ ಕೊತ್ತಂಬರಿ ಬೀಜ, ಕೊತ್ತಂಬರಿಯ ಪುಡಿ, ಕೆಂಪು ಮೆಣಸಿನ ಪುಡಿ, ಜೀರಿಗೆ ಪುಡಿ ಇಷ್ಟನ್ನು ಸಹ ಹಾಕ್ಕೊಳ್ತಿದ್ದೇನೆ. ಕಸೂರಿ ಮೇಥಿ ಒಂದು ಮತ್ತೆ ಹಾಕೊಳ್ಳಿಕ್ಕೆ. ಇದರಲ್ಲಿ ಮಸಾಲೆಯಲ್ಲಿ ಚೂರು ಫ್ರೈ ಆಗಬೇಕಿದು. ಇಲ್ಲಿ ನಾವು ನೀರನ್ನು ಏನು ಯೂಸ್ ಮಾಡಿಕೊಳ್ಳಿಲ್ಲ, ಅದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡಬೇಕು. ಈಗ ಇಲ್ಲಿ ಇಷ್ಟ ಆಗುವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತಿರುಗಿಸಿಕೊಂಡು ಈ ಹೊತ್ತಿನಲ್ಲಿ ನಾವು ಕಾಯಿ ಮೆಣಸು ಏನುಂಟು, ಹಸಿ ಕಾಯಿ ಮೆಣಸು ಮತ್ತು ಅದರೊಟ್ಟಿಗೆ ಈ ಬೀನ್ಸ್, ಈಗ ಬೀನ್ಸನ್ನು ನಾವು ಹಾಕ್ಕೊಳ್ಬೇಕು. ಟೊಮ್ಯಾಟೊ ಇನ್ನೂ ಸಹ ನಾನು ಹಾಕಲಿಲ್ಲ. ಟೊಮ್ಯಾಟೊ ಕೊನೆಗೆ ಅದರ ಹುಳಿಯ ಅಂಶ ಕೊನೆಗೆ ಅದರಲ್ಲಿ ನಮಗೆ ಸಿಕ್ಕೊಳ್ಬೇಕು. ಈಗ ಬೀನ್ಸನ್ನು ಹಾಕ್ಕೊಂಡು
ಇಲ್ಲಿ ನಾವು ನೀರನ್ನು ಏನು ಹಾಕೊಳ್ಳಿಕ್ಕಿಲ್ಲ, ಮೀಡಿಯಂ ಉರಿಯಲ್ಲಿಯೇ ಇದನ್ನು ಉಪ್ಪು ಹಾಕ್ಕೊಂಡ ಮೇಲೆ ಚೆನ್ನಾಗಿ ತಿರುಗಿಸಿಕೊಂಡು ಇದನ್ನು ಹದಾ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿಕೊಂಡು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳೋಣ. ವೀಕ್ಷಕರೇ, ಒಂದು 2 ನಿಮಿಷದ ಬಳಿಕ ಇದನ್ನು ಸ್ವಲ್ಪ ತೆಗೆದುಕೊಂಡು ಸ್ವಲ್ಪ ಉರಿ ನಾನು ದೊಡ್ಡದು ಮಾಡ್ಕೊಳ್ತಿದ್ದೇನೆ. ಈಗ ಈ ಟೊಮ್ಯಾಟೊ ಏನು ಉಂಟು ಈ ಹೊತ್ತಿನಲ್ಲಿ ಕೊನೆಯದಾಗಿ ಈಗ ಟೊಮ್ಯಾಟೊ ಹಾಕಿ ಯಾಕಂದರೆ ಅದರ ನೀರು ಇದನ್ನು ಈಗ ಎಳೆದುಕೊಳ್ತದೆ, ಅದರಲ್ಲೇ ಬೇಯಬೇಕು, ನೀರು ಏನು ಹಾಕ್ಕೊಳ್ಳಿಕ್ಕಿಲ್ಲ. ಸ್ವಲ್ಪ ಉರಿ ದೊಡ್ಡದು ಮಾಡಿದನ್ನು ಟೊಮ್ಯಾಟೊ ಹಾಕಿ ಒಂದು ಸರ್ತಿ ಹೀಗೆ ತಿರುಗಿಸಿದ ಮೇಲೆ ಇನ್ನು ಉರಿ ಸಣ್ಣದು ಮಾಡಿ ಇದನ್ನು ಪುನಃ ಒಂದು 3 ನಿಮಿಷ, ಆಗ ನಾನು 5 ನಿಮಿಷ ಹೇಳಿದ್ದೇನೆ, ಅದರಲ್ಲಿ 2 ನಿಮಿಷದಲ್ಲಿ ತೆಗೆದೆ. ಈಗ 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಒಂದು 3-4 ನಿಮಿಷ ಕಳೆದಿದೆ. ಈಗ ನೋಡಿ ಹೇಗೆ ಬಂದಿದೆ ನೋಡಿ, ಇದರಲ್ಲಿ ಸ್ವಲ್ಪ ಬಂದ ನೀರು ಅದರಲ್ಲೇ ಉಂಟು. ಈ ಹೊತ್ತಿನಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ದಂಟು ಸಹ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ಕಸೂರಿ ಮೇಥಿ, ಇನ್ನು ನಾವು ಏನು ಲಿಂಬೆಯ ರಸವನ್ನು ತೆಗೆದಿಟ್ಟುಕೊಂಡಿದ್ದೇವೆ, ಲಿಂಬೆಯ ರಸ ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ. ಲಿಂಬೆಯ ರಸವನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ನಾವು ಏನು ನೀರನ್ನು ಹಾಕೊಳ್ಳಿಲ್ಲ, ಇದು ಇದರಲ್ಲೇ ಬೇಯಬೇಕು. ಇದಕ್ಕೆ ನಿಮಿಷ ಅಂತ ನಾನು ಇಷ್ಟು ಅಂತ ಹೇಳುವುದಿಲ್ಲ, ಒಂದು 10-12 ನಿಮಿಷ ಬೇಕು. ಬಟ್ ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಾವು ನೋಡಬೇಕು ಬಟಾಟೆ ಬೆಂದಿತ್ತಂತಾದರೆ ನೋಡಿ, ಒಳ್ಳೆ ಬೆಂದಿದೆ ಬಟಾಟೆ, ಆದರೆ ಇದರದ್ದು ಕೆಲಸ ಆಯ್ತು ಹೇಳಿ ಅರ್ಥ. ಇನ್ನು ಕೊನೆಗೆ ಉಳಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಆಫ್ ಮಾಡಿಕೊಳ್ಳೋದು. ಕೊನೆಯಲ್ಲಿ ಲಿಂಬೆಯ ರಸ ಹಾಕಿದ ಮೇಲೆ, ಲಿಂಬೆ ರಸ ಬೇಡದಿದೆ ನೀವು ಅಮ್ಚೂರ್ ಪೌಡರ್ ಅಂತ ಮೊದಲಿಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಕೊನೆಯದಾಗಿ ನಾನು ಉಳಿದಿರುವಂತಹ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ಇದನ್ನು ಆಫ್ ಮಾಡಿಕೊಡ್ತೇನೆ. ನೋಡಿ, ಎಲ್ಲ ಡ್ರೈ, ಸೈಡ್ ಡಿಶ್ ಆಗಿ ಯೂಸ್ ಮಾಡುವಂಥದ್ದು. ಚಪಾತಿಯೊಟ್ಟಿಗೆ ಬಹಳ ಚೆನ್ನಾಗಿ ಬರ್ತದೆ. ಬೀನ್ಸ್ ಇದು ಕಲರ್ ನೋಡಿ ರಿಟೇನ್ ಆಗಿ ಹಾಗೇ ಉಂಟು, ಈ ರೀತಿಯಾಗಿ ಬರಬೇಕು. ಹಾಗಾದರೆ ಇನ್ನೀಗ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ನಾರ್ತ್ ಇಂಡಿಯನ್ ಸ್ಟೈಲಿಯ ಬೀನ್ಸ್ ಮತ್ತು ಬಟಾಟೆಯ ಪದಾರ್ಥ, ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂತಹದ್ದು, ಕ್ವಿಕ್ಕಾಗಿ ಮಾಡುವಂತಹದ್ದು. ಒಂದು 10-15 ನಿಮಿಷ ಬೇಕು ಒಂದು ಕಟ್ಟಿಂಗ್ಸ್ಗೆಲ್ಲ ಸೇರಿ. ಹಾಗಿರುವಾಗ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.